ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಡಾಕ್ಟರೇಟ್ ಪರಮಪೂಜ್ಯ ಡಾಕ್ಟರೇಟ್ ಹವಾಮಲ್ಲಿನಾಥರ ಮಹಾರಾಜರ ಭಾಗ್ಯಲಿಂಗ ಆಶ್ರಮ, ಭವಿಷ್ಯಲಿಂಗ ಆಶ್ರಮ, ಮನಗೂಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಹೆಣ್ಣು ಮಣ್ಣು ಹಣ್ಣಿಗಾಗಿ ಸತ್ತವರು ಕೋಟಿ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಅನುಭವ ಮಂಟಪದ ಅಧ್ಯಕ್ಷರಾದಂಥ ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಆಸೆಗೆ ಸತ್ತವರು ಕೋಟಿ, ಆಮಿಷಕ್ಕೆ ಸತ್ತವರು ಕೋಟಿ. ಆಸೆಗೆ ಸತ್ತವರು ಕೋಟಿ, ಆಮಿಷಕ್ಕೆ ಸತ್ತವರು ಕೋಟಿ, ಹಣ್ಣು ಹೆಣ್ಣು ಮಣ್ಣಿಗೆ ಸತ್ತವರು ಕೋಟಿ. ಗುಹೇಶ್ವರ ನಿಮಗಾಗಿ ಸತ್ತವರನ್ನು ಯಾರನ್ನೂ ಕಾಣಿ. ಹೀಗೆ ನಾವು ಪ್ರಪಂಚದಲ್ಲಿ ವ್ಯವಹಾರ ಮಾಡುವಾಗ ಹೆಣ್ಣು ಮಣ್ಣು ಹಣ್ಣಿಗಾಗಿಯೇ ಬಡದಾಡುತ್ತೇವೆ. ಅವುಗಳಲ್ಲಿ ಆತ್ಮಸುಖವನ್ನು ಕಾಣಬಯಸುತ್ತೇವೆ. ಆದರೆ ನಿಜವಾಗಲೂ ನಾವು ಅವುಗಳನ್ನೇ ಪ್ರೀತಿಸುತ್ತೇವೆ, ಅಂದರೆ ಪರಮಾತ್ಮನನ್ನು ಪ್ರೀತಿಸುವುದಿಲ್ಲ. ಈ ಸೃಷ್ಟಿಗೆ ತಂದ ಪರಮಾತ್ಮನನ್ನು ನಾವು ಕೃತಜ್ಞತೆ ಅರ್ಪಿಸುವುದಿಲ್ಲ. ಆದರೆ ಶರಣರು ಸಂತರು ಯಥಾವತ್ತಾಗಿ ಆ ಭಗವಂತನ ಪರಮ ಸತ್ಯವನ್ನು ಅರಿಯುತ್ತಾರೆ. ಅವರು ತಮ್ಮ ಅಂತರಂಗದ ಕದವನ್ನು ತೆರೆದು ಪರಿಶುದ್ಧ ಮಾಡಿಕೊಂಡು ಪಾರದರ್ಶಕ ಜೀವನವನ್ನೇ ಸಾಗಿಸುತ್ತಾರೆ. ಇವುಗಳಿಗೆ ಹೆಣ್ಣು ಮಣ್ಣು ಹಣ್ಣಿಗಾಗಿ ಅವರು ಬಡದಾಡುವುದಿಲ್ಲ, ಅವರು ಇಚ್ಛಿಸುವುದಿಲ್ಲ. ನಮ್ಮ ಶರೀರವಾದರೂ ಅನ್ನಪಾನಾದಿಗಳ ಸಂಘವಿಲ್ಲದೆ ಬೆಳೆಯದು. ಆದರೂ ಅದು ಪ್ರಪಂಚದಲ್ಲಿ ಸುಖವನ್ನು ನೀಡುವುದಿಲ್ಲ. ಪಾರಮಾರ್ಥಿಕವಾಗಿ ನಮಗೆ ಸುಖ ಸಿಗಬೇಕಾದರೆ ಆ ಭಗವಂತನ ಸ್ವರೂಪವನ್ನು ನಾವು ಅರ್ಥೈಸಿಕೊಳ್ಳಬೇಕು. ಆದ್ದರಿಂದ ಭಗವಂತನ ನಾಮಸ್ಮರಣೆಯೇ ನಮಗೆ ಗಾರುಡ. ಜೀವನದಲ್ಲಿ ಸಂತೃಪ್ತಿ ಬರಬೇಕಾದರೆ, ನಿಜವಾಗಿಯೂ ಸಂತೃಪ್ತಿ ಪಡಬೇಕಾದರೆ ಆ ಭಗವಂತನನ್ನು ಸದಾ ನಾವು ನೆನೆಸುತ್ತಿರಬೇಕು. ಅಷ್ಟವಿಧಾರ್ಚನೆ ಅಥವಾ ಷೋಡಶ ಉಪಚಾರಗಳಿಂದ ಅಲ್ಲ, ಕೇವಲ ಕಣ್ಣಿನಿಂದ ನೋಡುವುದಾಗಲಿ, ಚರ್ಮದಿಂದ ಮುಟ್ಟುವುದಾಗಲಿ, ಸ್ಪರ್ಶ ಮಾಡುವುದಾಗಲಿ, ಮೂಗಿನಿಂದ ಮೂಸುವುದಾಗಲಿ, ಕಿವಿಯಿಂದ ಕೇಳುವುದಾಗಲಿ, ನಾಲಿಗೆಯಿಂದ ರುಚಿಸುವುದಾಗಲಿ ಇವೇ ನಮಗೆ ಆದ್ಯತೆ ಅಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ಇಂದ್ರಿಯಗಳ ಮೂಲಕ ನಮಗೆ ವ್ಯವಹಾರ ಮಾಡಲು ಅನುಕೂಲವಾಗುತ್ತದೆ ವಿನಃ ಅವೇ ಸತ್ಯವಲ್ಲ. ಆದ್ದರಿಂದ ಕಾಮಾದಿ ಕಡ್ಡಿಗಳನ್ನು ನಾವು ನಮ್ಮ ಹೃದಯದಿಂದ ಹಸು ಮಾಡಿಕೊಳ್ಳಬೇಕು. ಆ ಅಂತರಂಗದ ಪರಶುದ್ಧಿಯೇ ನಮ್ಮ ಜೀವನ ದರ್ಶನವಾಗುತ್ತದೆ, ಶಿವನ ದರ್ಶನವಾಗುತ್ತದೆ. ಅದಕ್ಕಾಗಿ ಪ್ರಪಂಚದಲ್ಲಿ ಇದ್ದರೂ ಆ ಪ್ರಪಂಚದ ಪ್ರವಾಹದಲ್ಲಿ ತೇಲಿದರೂ ಸಹಿತ ಅದರಲ್ಲಿ ಮುಳುಗಬಾರದು. ಗಳಿಸಬೇಕು, ಆದರೆ ಗಳಿಸುವುದೇ ನಮ್ಮ ಜೀವನವಾಗಬಾರದು. ಗಳಿಸಿದ್ದನ್ನು ಅನುಭವಿಸುವುದು ಹಾಗೂ ನಮ್ಮ ಕಲ್ಯಾಣಕ್ಕಾಗಿ ಜೊತೆಗೆ ಲೋಕ ಕಲ್ಯಾಣ ಮಾಡುವ ಮನೋಭಾವನೆ ತಾಳಬೇಕು. ಅದು ಸಮರ್ಪಣಾ ಭಾವನೆ. ಆದ್ದರಿಂದ ನಮ್ಮಲ್ಲಿರುವ ಹೃದಯದಲ್ಲಿ ಪ್ರೇಮ ತುಂಬಿಕೊಂಡಬೇಕು. ಆ ಪ್ರೇಮ ಹೊಲಸಾದಾಗ ನಮ್ಮ ಜೀವನ ಹೊಲಸಾಗುತ್ತದೆ. ಪ್ರೇಮದಲ್ಲಿ ಭಾವ ಪರಿಶುದ್ಧವಾಗಿರಬೇಕು, ತನು ಮನ ಧನ ಪರಿಶುದ್ಧವಾಗಿರಬೇಕು. ಅಂದಾಗ ಪರಮಾತ್ಮನ ದರ್ಶನವಾಗುತ್ತದೆ. ಪ್ರೇಮದಲ್ಲಿ ದ್ವೇಷಪೂರ್ಣ ಪ್ರೇಮ ಇದ್ದರೆ ಅದು ಯಾವುದೇ ವ್ಯವಹಾರ ಸರಳವಾಗಿ ಆಗುವುದಿಲ್ಲ. ಆದ್ದರಿಂದ ಪರಿಶುದ್ಧವಾದ ಹೃದಯ, ಪರಿಪೂರ್ಣವಾದ ಆ ಸಮರ್ಪಣೆ ಭಾವ ಇದ್ದಾಗ ಮಾತ್ರ ನಮಗೆ ದೇವನ ಒಲಿಮೆ ಆಗುತ್ತದೆ. ಅಂಥ ದೇವನ ಒಲಿಮೆಯನ್ನು ನೀವು ಹೊಂದೋಣ. ಬದುಕು ಮಲಿನವಾಗಿದ್ದರೆ, ಅರಿಷಡ್ ವರ್ಗಗಳಿಂದ ಕೂಡಿದ್ದರೆ ಅದು ಪವಿತ್ರ ಜೀವನವಾಗುವುದಿಲ್ಲ. ಅದು ಡಾಂಬಿಕ, ಬಂಡಾಚಾರ, ಪ್ರದರ್ಶನ, ನಾಟಕಗಳಿಂದ ಕೂಡುತ್ತದೆ ಹೊರತು ಅದು ಪವಿತ್ರ ಎನಿಸಿಕೊಳ್ಳುವುದಿಲ್ಲ. ಅದಕ್ಕಾಗಿ ನಮ್ಮನ್ನು ನಾವು ಸಮರ್ಪಣಾ ಭಾವದಿಂದ ಆ ಭಗವಂತನಿಗೆ, ನಮ್ಮನ್ನು ಸೃಷ್ಟಿಸಿದ ಶಿವನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದಕ್ಕಾಗಿ ಪೂಜೆ, ಧ್ಯಾನ, ಜಪ, ತಪ, ಭಕ್ತಿ ಅದು ಶ್ರದ್ಧಾಪೂರ್ವಕವಾಗಿರಬೇಕು. ಹೀಗೆ
ಭಕ್ತಿಯ ಅಭಿವ್ಯಕ್ತಿಯೇ ನಮ್ಮ ಪೂಜೆವಾಗಬೇಕು. ಅಂಥ ಭಗವಂತನನ್ನು ಚಂಚಲವಾದಂಥ ಮನಸ್ಸನ್ನು ನಾವು ಏಕಾಂತಗೊಳಿಸಿ ಆ ದೇವರನ್ನು ನಾವು ಪ್ರೀತಿಸೋಣ. ಅದಕ್ಕಾಗಿ ಮನಸ್ಸು ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿಟ್ಟುಕೊಂಡು ಬದುಕುವುದನ್ನು ಕಲಿಬೇಕು. ವಿಶ್ವಗುರು ಅನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಅತ್ತಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಅತ್ತಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ ಮಾಡಯ್ಯ ಕೂಡಲ ಸಂಗಮದೇವ. ನಾವು ಹೊರಗೆ ಹೊಂಟಾಗ ನಮಗೆ ಆಕರ್ಷಣೆಗಳು ಎದುರಾಗುತ್ತವೆ. ಆ ಆಕರ್ಷಣೆಗಳಿಗೆ ಬೆನ್ನು ಹತ್ತಿ ನಾವು ಹೋಗಬಾರದು. ನೋಡಬಾರದನ್ನು ನೋಡಿ, ಕೇಳಬಾರದನ್ನು ಕೇಳಿ, ಮಾಡಬಾರದನ್ನು ಮಾಡಬಾರದು. ಅಂದರೆ ಅವುಗಳನ್ನು ಮೀರಿ ನಿಂತಾಗ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತದೆ. ಅಂತರಂಗದಲ್ಲಿ ಕಸವೇ ಬೀಳದಂತೆ ನಾವು ಎಚ್ಚರ ವಹಿಸಬೇಕು. ಅಂದಾಗ ನಮಗೆ ಪರಮಶಾಂತಿ ಅನುಭವ ಬರುತ್ತದೆ. ಅಂತಹ ಪರಮಶಾಂತಿ ಅನುಭವವನ್ನು ನಾವು ನೀವು ಹೊಂದೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.